ಸಮುವೇಲನ ಗ್ರಂಥದಲ್ಲಿ ಸಮುವೇಲನ ಗ್ರಂಥದಲ್ಲಿ ನಾವು ಒಂದು ವಾಕ್ಯ ಧ್ಯಾನ ಮಾಡ್ಕೊಂಡು ಮಾಡಿ. ಮೊದಲನೇ ಸಮುವೇಲ ಗ್ರಂಥದಲ್ಲಿ 9ನೇ ಅಧ್ಯಾಯದಾಗ 2ನೇ ವಚನ ಹಿಡಿದು ನಾವು ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮಾತ್ರ ನಾವು ಮುಂದಕ್ಕೆ ಬರೆ ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ ಎಸ್ಸಯ್ಯ, ನಿಮಗೆ ವಂದನೆಗಳು ತಂದೆ. ಈಗ ಪ್ರಭು, ಇಲ್ಲಿವರೆಗೆ ಕರ್ತನೆ ನಮ್ಮ ಮಧ್ಯದಾಗ ನೀವಿದ್ದು ಸ್ತುತಿ ಆರಾಧನಾ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ವಂದನೆಗಳು. ಹೌದು ಪ್ರಭು, ಈ ಒಂದು ಸಂದರ್ಭದಲ್ಲಿ ನಾವು ವಾಕ್ಯದ ಕಡೆ ಹೋಗುವಾಗ ಈಗ ಪ್ರಭು ನೀವೇ ನಮ್ಮ ಮಧ್ಯದಾಗಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ ಈ ಸತ್ಯದ ರಹಸ್ಯಗಳು, ಸತ್ಯದ ಮರ್ಮಗಳು ನಾವೆಲ್ಲರೂ ತಿಳಿದುಕೊಂಡು ನಾವೆಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೀತಕ್ಕಂಥ ಒಳ್ಳೆ ಭಾಗ್ಯತೆ ನೀವೇ ನಮ್ಮೆಲ್ಲರಿಗೆ ಕೊಡುತ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಮೊದಲನೇ ಸಮುವೇಲ 9ನೇ ಅಧ್ಯಾಯ 2ನೇ ವಚನ ಹಿಡಿದು ವಾಕ್ಯ ಓದರಿ. ಅವನಿಗೆ ಸೌಲನೆಂಬ ಹೆಸರುಳ್ಳ ಒಬ್ಬ ಮಗನಿದ್ದನು. ಈ ಸೌಲನು ಉತ್ತಮನು, ಎಲ್ಲ ಇಸ್ರಾಯೇಲರಲ್ಲಿ ಅತಿ ಸುಂದರನೂ ಆಗಿದನು. ಹಲ್ಲೆಲೂಯಾ. ಇಲ್ಲಿ ಮೊಟ್ಟ ಮೊದಲಾಗಿ ದೇವರು ಈ ಒಂದು ಮಾತು ಹೇಳ್ತಾರ. ಏನು ಮಾತು ಹೇಳ್ತಾರ ಅಂತಂದ್ರ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಅಂತಂದ್ರ ಅಬೀಯಲನ ಮಗನು ಅಂತ ಅಲ್ಲ. ಈ ಸೌಲ್ ಯಾರ ಮಗ? ಈ ಸೌಲ್ ಹೆಂಗಲ್ಲ ಅಂತಂದ್ರ ಅತಿ ಸುಂದರವಾಗಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಗೆ ದೇವರು ಒಂದು ಒಳ್ಳೆ ಸಾಮರ್ಥ್ಯ ಕೊಟ್ಟಾರ, ಒಂದು ಒಳ್ಳೆ ಅಂದ ಕೊಟ್ಟಾರ, ಒಳ್ಳೆ ಅಂಗ ಕೊಟ್ಟಾರ. ಉನ್ನತವಾಗಿ ಇರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಗೆ ಯಾರ ನೋಡಿದ್ರು ಭಯ ಪಡಿಬೇಕು ಅಂತ ವ್ಯಕ್ತಿ ಏನಂತಂದ್ರ ದೇವರು ಅಬೀಯಲನಿಗೆ ಏನಂತಂದ್ರ ಕೊಟ್ಟಾರ. ದೇವರು ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಏನು ಸರಿಗದ ಕಂಟಿನ್ಯೂ ಮಾಡ್ರಿ. ಅತಿ ಸುಂದರನಾಗಿದನು. ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತವಾಗಿದ್ದನು. ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತಿಗಳು ತಪ್ಪಿಸಿಕೊಂಡು ಹೋದದರಿಂದ ಅವನು ತನ್ನ ಮಗನಾದ ಸೌಲನಿಗೆ, ನೀನೆಂದು ಆಳುಗಳಲ್ಲೊಬ್ಬನನ್ನು ಕರೆತಂದುಕೊಂಡು ಕತ್ತಿಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಏನ್ ತಪ್ಪಿ ಹೋಗ್ಯಾವಂತ? ಕತ್ತಿಗಳು ಅಂತಂದ್ರೆ ಇವತ್ತು ನಮ್ಗೆ ಬೆಲೆ ಇಲ್ಲ. ಕತ್ತಿಗಳು ಆ ಕಾಲದಾಗ ಎಲ್ಲಾ ಕೆಲಸಗಳು ಏನ್ ಮಾಡ್ತಿದ್ರು, ಕತ್ತಿಗಳೇ ಮಾಡ್ತಿದ್ರು. ಇವತ್ತು ಮಾಡ್ತಾವೆ ಎಲ್ಲ ಟ್ರಾಕ್ಟರ್ಗಳು, ಲಾರಿಗಳು, ಟೆಂಪೋಗಳು, ಆಟೋಗಳು ಎಲ್ಲ ಮಾಡತ್ತವಲ್ಲ, ಎಲ್ಲ ಹೊತ್ಕೊಂಡು ಹೊಂಟವ. ಇವತ್ತು ಹೊತ್ಕೊಂಡು ಹೊಂಟಾವ ಇವೆಲ್ಲ. ಆಗಿನ ಕಾಲದಾಗ ಏನಿದ್ರು ಅವೆಲ್ಲ ತಗೊಂಡು ಬರ್ತಕ್ಕಂಥವು ಯಾವುವು ಅಂತಂದ್ರ ಕತ್ತಿ. ಕತ್ತಿ ಬಲ್ಲಿ ಇರ್ತಕ್ಕಂಥ ಶಕ್ತಿ ಇನ್ನೂ ಎದಕ್ಕೂ ಇಲ್ಲ. ಅದ್ರ ಮೈ ಮೇಲೆ ಏನಾರ ವಜ್ಜೆ ಹಾಕಿದ್ರು ಹಂಗೆ ನಿಂದಿರ್ತದ, ಅದು ತಗೊಂಡು ಬರ್ತದ, ಎಲ್ಲಿಗೆ ಬೀಳತದ. ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇವರು ಅದಕ್ಕ ಕೊಡ್ತಾರ. ಆದ್ರೆ ಆ ಟೈಮಿನಾಗ ಆ ಕತ್ತಿ ಕಳೆದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನಿಗೆ ಒಬ್ಬ ಆಳಿಗೆ ಕೊಟ್ಟು ಕಸಿ ಅಂದ್ರೆ ಕತ್ತಿ ಹುಡ್ಕೊಂಡು ಬರ್ಲಕ್ಕೆ ಅಂದ್ರೆ ಕಳಿಸ್ಕೊಟ್ಟಿನಾಗ ಆ ಕತ್ತಿಗಳು ತಪ್ಪಿಸಿನವ್ರು ಯಾರು ಗೊತ್ತಿಲ್ಲ. ಅವೇ ಯಾಕಡೆ ಮೈಕೋತ ಹೋಗ್ಯಾವ ಅನ್ಬಹುದು, ಅಥವಾ ಕೆಲವು ಜನರು ಯಾರ ಹೊಡ್ಕೊಂಡು ಹೋಗ್ಯಾರ ಅನ್ಬಹುದು ಅಲ್ಲ. ನಮ್ಮ ಮನ್ಸಿಗೆ ಬಂದವ್ರೆ ನಾವು ಅನ್ಬೋದು. ಹೇಳಿಕೆ ಅಲ್ಲಿ ಕಾರ್ಯ ಮಾತ್ರ ಯಾರು ಮಾಡ್ತಾರಂದ್ರ ಪರಲೋಕದಲ್ಲಿರ್ತಕ್ಕಂಥ ದೇವರೇ ಮಾಡ್ತಾರ. ಹಲ್ಲೆಲೂಯಾ. ಏನು ತಪ್ಪರಾಗಿ ಬಿದ್ದಾಗಿರಂಗ
ನಮಗೂ ನಿಮಗೂ ತಪ್ಪರಿಗೆ ಬಿದ್ದ ಅನ್ನಪ್ಲೆ ಕಾಣ್ತದ. ಕಿಶನ್ಗೆ ಬಿ ಏನಂತಂದ್ರ ತಪ್ಪರಿಗೆ ಬಿದ್ದು ಯಾಕಡೆ ಹೋಗ್ಯವ ಹುಡ್ಕೊಂಡು ಬಾಗ್ಬಿಟ್ಟ ಅಂತೇಳಿ ಕಿಶನ್ ಅವರಿಬ್ಬರಿಗೆ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ ನಾವು ದೇವರು ಸನ್ನಿಧಾನದಲ್ಲಿ ದೇವರು ಈ ರೀತಿಯಾಗಿ ಹೇಳುವಾಗ ಏನ್ ಜರುಗಿದಂತ್ರಿ? ಅದರಂತೆಯೂ ಅವನು ಹೊರಟು ಎಫ್ರಾಯಿಂ ಪರ್ವತ ಪ್ರಾಂತ್ಯ ಶಾಲಿ ಶಾದೇಶ ಇವುಗಳಲ್ಲಿ ಸಂಚರಿಸಿದರು. ಅವು ಸಿಕ್ಕಲಿಲ್ಲ. ಶಾಲೆಮನ ಬೆನಾಮಿನ ಈ ಪಾತ್ರಗಳಲ್ಲಿಯೂ ಸಿಕ್ಕಲಿಲ್ಲ. ಕಡೆಗೆ ಅವರು ಚೂಫಾ ದೇಶಕ್ಕೆ ಬಂದಾಗ ಅವನು ತನ್ನ ಆಳಿಗೆ ಹಿಂತಿರುಗಿ, ಹೋಗೋಣ ನಡಿ, ನಮ್ಮ ತಂದೆಯು ಈಗ ಕತ್ತೆಗಳ ಚಿಂತೆ ಬಿಟ್ಟು ನಮ್ಮ ಚಿಂತೆಯಲ್ಲಿದ್ದಾನು ಅನ್ನಲು, ಆ ಆಳು, ಇಗೋ, ಈ ಪಟ್ಟಣದಲ್ಲಿ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನಿರುತ್ತಾನೆ, ಅವನು ನುಡಿಯುವುದನ್ನೆಲ್ಲ ನೆರವೇರುತ್ತದೆ, ಅಲ್ಲಿಗೆ ಹೋಗೋಣ, ಒಂದು ವೇಳೆ ಅವನು ನಾವು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು ಎಂದನು. ಹಲ್ಲೆಲೂಯಾ. ಏನಂತ್ರಿ? ಇವತ್ತು ಬಹಳ ಜನರು ಇರುವಂತವ್ರು ವಿಚಾರ ಮಾಡಲ್ಲ. ವಿಚಾರ ಮಾಡಿದಾಗ ಏನ್ ಮಾಡ್ತಾರ ಅಂತಂದ್ರ ತನ್ನ ಮನಸ್ಸಿಗೆ ಬಂದ ಪ್ಲೇ ಮಾಡ್ತಾರ. ಅವ್ರು ತಗೊಂಡು ಹೋಗಿರ್ತಕ್ಕಂಥ ದುಡ್ಡಾಗ್ಲಿ, ಅವ್ರ ಬಳಿ ಇರ್ತಕ್ಕಂಥ ಆಹಾರದ ವಸ್ತುಗಳಾಗ್ಲಿ, ಪದಾರ್ಥಗಳಾಗ್ಲಿ ಸಂಪೂರ್ಣವಾಗಿ ಅವೆಲ್ಲ ಮುಗಿದು ಹೋಗ್ಯಾವ. ಆ ಮುಗಿದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಆಳು ಏನ್ ಮಾಡ್ತಾನ ಅಂತಂದ್ರ, ಇಲ್ಲಿ ದರ್ಶಕರು ಹಾರ, ಇಲ್ಲಿ ಒಬ್ಬ ಸಹೋದರ ಹಾರ, ಅವ್ರು ನುಡಿತಕ್ಕಂಥ ನುಡಿಗೆ ಅವ್ರು ಹ್ಯಾಂಗ ನುಡಿತಾರೋ ಹಂಗೆ ಆಯ್ತದ. ಒಂದು ಸಲ ನಾವು ಅವ್ರ ಬಳಿಕ್ ಹೋಗಿ ನಾವು ಕೇಳಕುಮಾರಿ ನಡಿ ಅಂತಂದಿನಾಗ ಅವ್ರು ಏನ್ ಹೇಳ್ತಾರೆ ಇಲ್ಲಿ ನಾವು ನೋಡ್ರಿ. ಅವ್ರೇನ್ ಹೇಳ್ತಾರೆ ಇಲ್ಲಿ? ಅದಕ್ಕೆ ಸೌಲನು, ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು, ನಾವು ತಂದಿದ ಆಹಾರ ಸಾಮಗ್ರಿಯು ಮುಗಿದು ಹೋಯಿತು, ಆ ದೇವರ ಮನುಷ್ಯನಿಗೆ ಕೊಡತಕ್ಕ ಕಾಣಿಕೆ ನಮ್ಮಲ್ಲಿಲ್ಲ ವಲ್ಲ, ಏನು ಕೊಡಬೇಕು ಎನ್ನಲು, ಆಳು, ಇಗೋ, ನನ್ನ ಕೈಯಲ್ಲಿ ಒಂದು ಪಾವಲಿ ಇದೆ, ಇದನ್ನು ಅವನಿಗೆ ಕೊಡೋಣ, ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟನು. ಏನಂತ್ರಿ ಆತನ ಬಲಿ? ಯಾರ ಬಲಿ ಅದ? ಕೆಲಸಗಾರ, ಒಬ್ಬ ಆಳು. ಅವ್ರ ತಂಗಿಂದು ಮುಗಿದು ಹೋಗ್ಯದ. ಹಂಗಿನ ಮಾತು ಹ್ಯಾಂಗೋ ನಮ್ಗೆ ಬಿ ಇರ್ಲಿ ಅನ್ನೋ ಬಲಿ ಆತ ಏನ್ ಮಾಡಿನ, ಅವ್ರ ಬಳಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಲಿ ಎಷ್ಟದಂತ ಪಾವಲಿ ಅಂದ್ರೆ ಎಷ್ಟೈತದ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಆಗಿನ ಭಾಷೆ ನಮ್ಗೆ ಗೊತ್ತಿಲ್ಲ ಅಲ್ಲ. ನಾಣ್ಯಗಳು ಗೊತ್ತಿಲ್ಲ, ದುಡ್ಡುಗಳು ಗೊತ್ತಿಲ್ಲ. ಪಾವಲಿ ಅಂತಂದ್ರೆ ನಿಜವಾಗ್ಲೂ 25 ಪೈಸಾ ಅಲ್ಲ. ಈ 25 ಪೈಸಾ ಕೊಟ್ಟು ಕಸಿ ಅವ್ರು ಏನ್ ಮಾಡ್ಯಾರ ಅಂತ ಆತನ ಬಳಿಕ್ ಹೋಗಿನಾಗ ನಿಜವಾಗ್ಲೂ ಆತನ ಬಳಿಕ್ ಹೋಗ್ಲಕ್ಕ ಈಗ ಇವ್ರು ಏನ್ ಮಾಡ್ಯಾರ, ಅವ್ರ ವಿಚಾರಗಳು ಬದಲಾಯಿಸ್ಕೊಂಡು ಆತನ ಕಡೆ ಸೇವಕನ ಕಡೆ ಹೋಗ್ತಾರ. ಏನ್ ಮಾಡ್ತಾರ ಅವರು? ಪೂರ್ವ ಕಾಲದಲ್ಲಿ ಇಸ್ರಾಯೇಲರಲ್ಲಿ ಯಾವನಾದರೂ ದೈವ ಉತ್ತರ ಕೇಳಬೇಕಾದರೆ ದರ್ಶಿಯ ಬಳಿಗೆ ಹೋಗೋಣ ಬನ್ನಿರಿ ಎನ್ನುವ ಈ ಕಾಲದಲ್ಲಿ ಪ್ರವಾದಿಗಳ ಅನಿಸಿಕೊಳ್ಳುವವರನ್ನು ಆ ಕಾಲದಲ್ಲಿ ದರ್ಶಿಸಿಗಳೆಂದು ಕರೆಯುತ್ತಿದ್ದರು. ಆಗ ಸೌಲನು ಆಳಿಗೆ, ನೀನು ಹೇಳುವುದು ಒಳ್ಳೆಯದು, ಹೋಗೋಣ ನಡಿ ಅಂದನು. ಅವರಿಬ್ಬರು ದಿನೆಯನ್ನು ಹತ್ತಿ ದೇವರ ಮನುಷ್ಯನಿಂದ ಪಟ್ಟಣವನ್ನು ಸಮೀಪಿಸಲು ನೀರು ಸೇದುವುದಕ್ಕೋಸ್ಕರ ಹೊರಗೆ ಬಂದಿದ್ದ ಸ್ತ್ರೀಯರನ್ನು ಕಂಡು, ತರಸಿಯ ಊರಲ್ಲಿದ್ದಾನೊಬ್ಬ ಎಂದು ಕೇಳಲು, ಅವರು, ಇದಾನೆ, ಈ ಹೊತ್ತು ನಮ್ಮ ಊರಿನವರು ಗುಡ್ಡದ ಮೇಲೆ ಯಜ್ಞವನ್ನು ಅರ್ಪಿಸುವುದರಿಂದ ಅವನು ಈಗಲೇ ಅಲ್ಲಿಗೆ ಬಂದನು, ಬೇಗನೆ ಹೋಗಿರಿ. ಹಲ್ಲೆಲೂಯಾ. ಏನ್ ಮಾಡ್ತಾರಂತ್ರಿ? ನಿಜವಾಗ್ಲು ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಅವರು ಬಲಿ ಅರ್ಪಣೆಗಳು ಮಾಡ್ತಾರ. ಈ ಬಲಿ ಅರ್ಪಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಾಗಿರ್ತಕ್ಕಂಥ ಜನರ ಪಾಪ ಪರಿಹಾರಗಳು ಆಗ್ತಾವ.
ಒಂದ್ ವೇಳೆ ನಾ ತಪ್ಪು ಮಾಡಿನಂಗಾದಾರ ನನಗೆ ಏನಾದರೂ ಅವ್ರು ಹೇಳ್ತಾರೋ, ಈ ಕುರಿಗಳು ಈ ಹೋತಗಳು ಈ ಹೋರಿಗಳು ತಂದು ನೀವು ಹೋಮ ಮಾಡ್ರಿ ಅಂತಂದ್ರ ಖಂಡಿತವಾಗಿ ಹಂಗ ಮಾಡಿದ್ರ ನಮ್ಮ ಎಲ್ಲ ಪಾಪಗಳು ಏನಾಗ್ತಿದ್ವು ರೀ, ಕ್ಷಮಿಸಲ್ಪಡ್ತಿದ್ವು. ಬಲಿ ಅಂತಂದ್ರ ಅದಕ್ಕಂತಾರ ಬಲಿ ಅಲ್ಲ. ಆ ಬಲಿ ಕೊಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಆ ಜನರು ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಲಿ ಕೊಡ್ಲಕ್ಕೆ ಅಂದ್ರ ಬಲಿ ಕೊಟ್ಟರ, ಅಡಿಗೆ ಸಿದ್ಧ ಮಾಡಿರ, ಎಲ್ಲ ಮಾಡಿರ. ಈತ ಹೋಗಿ ಅದಕ್ಕ ಪ್ರಾರ್ಥನೆ ಮಾಡಿದ್ರು ಮಾತ್ರ ಎಲ್ಲ ಜನರು ಊಟ ಮಾಡ್ತಾರ, ಇಲ್ಲ ಹೋದ್ರು ಊಟ ಮಾತ್ರ ಯಾರು ಮಾಡಲ್ಲ. ಆ ರೀತಿಯಾಗಿ ಬೇಗ ಹೋಗ್ರಿ ಹೇಳ್ತಾರ. ಯಾರಿಗೆ ಹೇಳ್ತಾರ? ಆ ಹೆಣ್ಮಕ್ಳು ಸೌಲಗ ಅವನ ಆಳಿಗೆ ಏನಂತಂದ್ರ ಬೇಗ ಹೋಗ್ರಿ, ಸಿಕ್ಕರಿ ಈಗ ನಿಮಗ್ ಸಿಗ್ತಾರ, ಇಲ್ಲೋದ್ರ ಹೊಂಟತಾರ ಕಡೆ ಅವರು ಅಂತ ಅಲ್ಲಿ ಹೋಗಲಿಕ್ಕೆ ಅವರು ದೇವ್ರಿಗೆ ಸ್ತೋತ್ರವಾಗ್ಲಿ. ಅವರು ಸಿಕ್ಕಾರ, ಹೋಗಿ ಕೇಳ್ತಾರ, ಏನಂತ ಕೇಳ್ತಾರ, ನಿಮ್ಮೂರಲ್ಲಿ ಒಬ್ಬ ದರ್ಶಕರು ಹರ ಅಂತಲ್ಲ, ಅವ್ರ ಕಡೆ ಇರ್ತಾರ ಅಂತ ಕೇಳಿನಾಗ ಆ ದರ್ಶಕನು ನಾನೇ ಅಂತ ಹೇಳ್ತಾರ. ಆ ದರ್ಶಕನು ನಾನೇ ಅಂತ ಅಂದಿನಾಗ ಅವ್ರ ಸರಿ ಮಾತಾಡ್ಬೇಕಾಗಿತ್ತು. ಕಲಿಕೆ ಅವ್ರು ಹೇಳಕ್ಯಾರ, ಏನಂತ ಹೇಳಕ್ಕಿಲ್ಲ, ಇವ್ರಿಬ್ಬರು ನಾಳೆಗೆ ಬಂದು ಭೇಟಿ ಆಯ್ತಾರ ಅಂತಂದ್ರ ಇವತ್ತ ರಾತ್ರಿನೇ ಅದಕ್ಕೆ ದೇವ್ರು ಮಾತಾಡ್ಯಾರ. ಏನಂತ ಕೃಷಿ ಮಾತಾಡ್ಯಾರ ಅಂದ್ರ, ಸಹೋದರಗ ನಾನು ನಿನ್ನ ಬಳಿಗೆ ಕಳ್ಕೊಳತ್ತೀನಿ, ಅವ್ರು ನಿನ್ನ ಬಳಿಗೆ ಹೊಂಟಾರ, ನಿನ್ನ ಬಳಿ ಬಂದಿನಾಗ ಆ ವ್ಯಕ್ತಿಗೆ ಒಬ್ಬ ರಾಜನಾಗಿ ನೀನು ನೇಮಿಸುವಂತಾರ, ರಾಜನ ಅಭಿಷೇಕನೆ ಮಾಡುವಂತಾರ. ಹಲ್ಲೆಲೂಯಾ. ಅವ ಎದ್ರ ಕಡೆಯಿಂದ ಬಂದನ? ಅವ ಎದ್ರ ಕಡೆಯಿಂದ ಬಂದನ? ಕತ್ತಿ ಹಿಡಿದ್ಲಾಕ ಬಂದನ ಅಲ್ಲ. ಅದ್ರಲ್ಲಿಂದ ಅಂತ ಹೀನವಾಗಿರ್ತಕ್ಕಂಥ ವ್ಯಕ್ತಿಗೆ ಏನು ಪದವಿ ಕೊಡ್ತಾರ ದೇವರು? ರಾಜ್ಯನ ಪದವಿ ಕೊಡ್ತಾರ. ಅದು ರಾತ್ರಿ ಅದಕ್ಕೆ ಗೊತ್ತ ಮಾಡಿದ. ಆ ವ್ಯಕ್ತಿಗೆ ನೀನು ಅಭಿಷೇಕ ಮಾಡು, ನಾ ಆ ವ್ಯಕ್ತಿಗೆ ನಾ ಮೆಚ್ಚಿದ್ದೇನೆ ಅಂತಂದಿನಾಗ ನಿಜವಾಗ್ಲು ಅವಾಗಿನ ಅವ್ರು ಬರಿಬೇಕಾದ್ರ ಏನ್ ಹೇಳ್ತಾರಂತ, ಹೋಗುವ ಮೊದಲು ನೀವು ಊರೊಳಗೆ ಹೋದರೆ ಸಿಕ್ಕುವನು. ಅವನು ಅಲ್ಲಿ ಹೋಗುವವರೆಗೆ ಜನರು ಊಟ ಮಾಡುವುದಿಲ್ಲ. ಅವನು ಹೋಗಿ ಯಜ್ಞ ಹಾರವನ್ನು ಆಶೀರ್ವದಿಸುತ್ತಾನೆ. ಅನಂತರ ಕರೆಯಲ್ಪಟ್ಟವರು ಊಟ ಮಾಡುತ್ತಾರೆ. ಈಗಲೇ ಹೋಗಿರಿ, ಅವನು ಸಿಕ್ಕುವ ಸಮಯ ಇದೆ ಅಂದರು. ಅವರು ಮೇಲೆ ಹತ್ತಿ ಊರಿಗೆ ಬಂದಾಗ ಸಮುವೇಲನು ಗುಡ್ಡಕ್ಕೆ ಹೋಗುವುದಕ್ಕೋಸ್ಕರ ಹೊರಟು ಅವರ ಎದುರಿಗೆ ಬಂದನು. ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ಯೆಹೋವನು ಸಮುವೇಲನಿಗೆ, ನಾನೇ ಹೊತ್ತಿಗೆ ಬೆನ್ಯಾಮೀನ ದೇಶದವನೊಬ್ಬನನ್ನು ನಿನ್ನ ಬಳಿಗೆ ಬರಮಾಡಿದೆನು. ನೀನು ಅವನನ್ನು ಇಸ್ರಾಯೇಲರ ನಾಯಕನಾಗಿ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಹಲ್ಲೆಲೂಯಾ. ಯಾವ ಜನರನ್ನು ಕಾಪಾಡ್ತಾರಂತ? ಫಿಲಿಷ್ಟಿ ಜನರು. ಫಿಲಿಷ್ಟಿ ಜನರು ಅಲ್ಲ. ಫಿಲಿಷ್ಟಿ ಜನರಿಂದ ಯಾವ ಜನರಿಗೆ ಕಾಪಾಡ್ಬೇಕಂದ್ರ ಇಸ್ರಾಯೇಲ್ ಜನರಿಗೆ ಕಾಪಾಡ್ಬೇಕು. ಇಸ್ರಾಯೇಲ್ ಜನರು ಯಾರ ಅಂತಂದ್ರ ದೇವರು ಒಂದು ಭಯ ಮತ್ತು ಭಕ್ತಿಯಲ್ಲಿ ನಡೀತಕ್ಕಂಥ ಜನರ. ಆ ಜನರಿಗೆ ನಿಜವಾಗ್ಲು ಯಾರು ಕಾಪಾಡ್ತಾರಂತ? ಈ ಒಬ್ಬ ಸೌಲನೆಂಬ ವ್ಯಕ್ತಿಗೆ ದೇವರು ಆಶೀರ್ವಾದ ಮಾಡಿ ಆತ ಒಂದು ರಾಜ್ಯ ಅಭಿಷೇಕ ಮಾಡಿ ಆ ವ್ಯಕ್ತಿಗೆ ಏನಂತಂದ್ರ ಇಸ್ರಾಯೇಲ್ ಜನರಿಗೆ ಕಾಪಾಡಲಕ್ಕ ಒಬ್ಬ ರಾಜ್ಯನಾಗಿ ಮಾಡಕ್ಕೆ ಅಂದ್ರೆ ದೇವರು ಸಿದ್ಧವಾಗಿ ಈ ಸಮುವೇಲನ ಮುನ್ನ ಆತಗೆ ತಂದ ನಿದರ್ಶನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲು ಇದು ನಮ್ಮ ಜೀವಿತದಾಗ ನಾವು ಎಲ್ಲಾ ಟೈಮ್ ಹಿಂಗೆ ಇರ್ತೇವೆ ಅಂತ ಅನ್ಕೋಬೇಡ್ರಿ. ಎಲ್ಲಾ ಸಮಯದಾಗ ನಮಗೆ ದುಃಖದಾಗ ಇರ್ತೇವೆ, ನಾವು ಕಷ್ಟದಾಗ ಇರ್ತೇವೆ, ನಾವು ಯಾವಾಗ ಬಿ ಹೀನ ಸ್ಥಿತಿಯಲ್ಲಿ ಇರ್ತೇವೆ, ಯಾವಾಗ ಬಿ ನಮ್ಗೆ ಕೊರತೆಗಳು ಇರ್ತಾವ ಅಂತ ಅನ್ಕೋಬೇಡ್ರಿ. ದೇವರು ಯಾವಾಗ ಎತ್ತತನ ಗೊತ್ತಿಲ್ಲ, ಯಾವಾಗ ಸಹಾಯ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ಎಲ್ಲಿ ಏನು ಕೊಡ್ತಾನೋ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರಂತ ಮತ್ತೇನಂತ, ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಅವರು ಕೂಗನು ಕಟಾಕ್ಷಿಸಿದ್ದೇನೆ ಎಂದು ತಿಳಿಸಿದನು. ಸಮುವೇಲನು ಸೌಲನನ್ನು ಕಂಡಾಗ ಯೆಹೋವನು ಅವನಿಗೆ, ನಾನು ತಿಳಿಸಿದ ಮನುಷ್ಯನು ಇವನೇ,
ನನ್ನ ಪ್ರಜೆಯನ್ನು ಆಳತಕ್ಕವನು ಎಂದು ಸೂಚಿಸಿದನು. ಕೂಡು ಬಾಗಿಲಿಗೆ ಬಂದು ಸೌಲನು ಎದುರಿಗೆ ಬಂದ ಸಮುವೇಲನನ್ನು ನೋಡಿ ದರ್ಶಿಯ ಮನೆ ಎಲ್ಲಿದೆ ಎಂಬುದನ್ನು ದಯವಿಟ್ಟು ತಿಳಿಸುವಿಯೋ ಎನ್ನಲು ಸಮುವೇಲನು, ನಾನೇ ದರ್ಶಿಯು, ನೀನು ನನ್ನ ಜೊತೆಯಲ್ಲಿ ಗುಡ್ಡಕ್ಕೆ ಬಾ. ನೀವು ಈ ಹೊತ್ತು ನನ್ನ ಸಂಗಡ ಊಟ ಮಾಡಬೇಕು. ನಿನ್ನ ಚಿಂತೆಯನ್ನೆಲ್ಲ ಪರಿಹರಿಸಿ ನಾಳೆ ಬೆಳಗ್ಗೆ ನಿನ್ನನ್ನು ಕರೆಸಿಕೊಳ್ಳುವೆನು. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ್ರಿ? ಅವ್ರು ಖಾಲಿ ಕೇಳ್ಕೊಂಡು ಹೋಗ್ಬೇಕಂದಾರ ಕಡೆಗೆ ಆತೇನ್ ಹೇಳ್ತಾರಂದ್ರ, ನೀವು ನಾನು ಸಂಗತಿಗೂ ತಿರುಬೇಕಾಗ್ಯದ. ಯಾಕೆ ಗೊತ್ತಾ? ಅಭಿಷೇಕ ಮಾಡ್ಬೇಕಾಗ್ಯದ, ಭಯ ಭಕ್ತಿಯಲ್ಲಿ ಇರ್ಬೇಕಾಗ್ಯದ, ದೇವರು ಧ್ಯಾನ ಮಾಡ್ಬೇಕಾಗ್ಯದ, ಕೆಲವು ಪದ್ಧತಿಗಳು ಏನಂದ್ರ ಕಲ್ಕೋಬೇಕಾಗ್ಯದ. ಅದಕ್ಕೋಸ್ಕರವಾಗಿ ಅಲ್ಲಿ ರಾತ್ರಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಉಳ್ಕೊಂಡು ಮರುದಿನ ಹೊರಬೇಕಾಗ್ಯದ. ಅವರು ಆ ರೀತಿಯಾಗಿ ಅವರಿಗೆ ಆಶೀರ್ವಾದ ಮಾಡಕ, ಅವರಿಗೆ ಬಲಪಡಿಸ್ಬೇಕ ದೇವರು ಸಮಯದಾಗ ಆರಿಸ್ಕೊಂಡಿನಾಗ, ಸಮಯಲು ಯಾವ ವಿಷಯದಾಗ ಚಿಂತೆ ಮಾಡಲಪ್ಲೆ ದೇವ್ರು ಹೇಳಿನಪ್ಲೇ ಮಾಡ್ತಾರ. ದೇವ್ರ ಎಂತ ಮನುಷ್ಯಗೆ ಹಂಗ ಅಂತ ಅಂದ್ಕೊಂಡಿಲ್ಲ. ಏನಂತಾರ? ದೇವ್ರು ಯಾರಿಗೆ ಆರಿಸ್ತಾರ ಅವರಿಗೆ ಅಭಿಷೇಕ ಮಾಡ್ಬೇಕು. ಇದು ಯಾರ ಕೆಲಸ ಅದ? ದೈವ ಸೇವಕರ ಕೆಲಸ. ಆಪತ್ಕೊಂಡು ಸಮಸ್ಯೆಗಳನ್ನು ಬಿಡುಗಡೆ ಮಾಡಲಕ್ಕ ಸಿದ್ಧವಾಗಬೇಕಾದ್ರ ಮೊದಲು ದೈವ ಸೇವಕರು ಹೆಂಗಿರ್ಬೇಕಂದ್ರ, ಈ ಕಡೆ ಜನರದ್ದು ಬಿ ಕೇಳಬೇಕು, ಆ ಕಡೆ ದೇವ್ರದ್ದು ಬಿ ಕೇಳಬೇಕು. ದೇವ್ರದ್ದು ಬಿ ಕೇಳಿಕಸಿ ದೇವ್ರಿಗೆ ಕೇಳಿರ್ತಕ್ಕಂಥ ಮಾತಿಗೆ ಚಂದ ನಾವು ವಿಧೇಯರಾಗಿರ್ಬೇಕು. ಜನರು ಬಿ ಹೆಂಗಿಲ್ಲ ನೋಡಿ ಕಸಿ ಅವ್ರ ಮಾತಿಗೆ ಬಿ ವಿಧೇಯರಾಗಿದ್ದು ಆಶೀರ್ವಾದ ಮಾಡ್ಬೇಕು. ಆ ರೀತಿಯಾಗಿ ಇವರು ಅದ್ಭುತವಾಗಿರ್ತಕ್ಕಂಥ ಏನಂತವ್ರು ಯಜ್ಞಗಳು ಮಾಡಿರ, ಹೋಮ ಬಲಿ ಮಾಡಿರ. ಆ ಹೋಮ ಬಲಿ ಅರ್ಪಣೆಗಳು ಮಾಡಿನಾಗ ನಿಜವಾಗ್ಲು ಅದ್ಭುತವಾದ ಆಹಾರ ಮಾಂಸಗಳು ಏನಂದ್ರೆ ಅವ್ರಿಗೆ ಕಡ್ದು ಕಸಿ ವಂಶರ ತಿನ್ಶ ಅಲ್ಲ, ಅದೆಲ್ಲ ಮಾಡಿ ಕಸಿ ಏನ್ ಮಾಡಿರಂತ ಅವ್ರಿಗೆ ಏನ್ ಮಾಡಿರಂತ ಹೌದೇ. 3 ದಿವಸಗಳ ಹಿಂದೆ ತಪ್ಪಿಸಿಕೊಂಡ ನಿನ್ನ ಕತ್ತೆಗಳಿಗೋಸ್ಕರ ಚಿಂತೆ ಮಾಡಬೇಡ, ಅವು ಸಿಕ್ಕಿವೆ ಮತ್ತು ಇಸ್ರಾಯೇಲರ ಶ್ರೇಷ್ಠ ವಸ್ತುಗಳಲ್ಲಿ ನಿನಗೂ ನಿನ್ನ ಕುಟುಂಬದವರಿಗೂ ಸಲ್ಲುವವಲ್ಲವೇ ಅಂದನು. ಅದಕ್ಕೆ ಸೌಲನು, ನಾನು ಇಸ್ರಾಯೇಲ ಕುಲಗಳಲ್ಲಿ ಅಲ್ಪವಾಗಿರುವ ಬೆನ್ಯಾಮೀನ್ ಪುರಾತನವಲ್ಲವೋ ಬೆನ್ಯಾಮೀನರ ಎಲ್ಲ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದುದು. ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತಿ ಅಂದನು. ಹಲ್ಲೆಲೂಯಾ. ಏನ್ ಮಾಡ್ತಾರಂತ? ಒಬ್ಬ ಅಧಿಕಾರಿಯಾಗಿ, ಒಬ್ಬ ರಾಜ್ಯನಾಗಿ ದೇವರನ್ನು 3 ದಿನ ಹಿಂದೆ ನಿನಗೆ ಈ ವಿಷಯದಾಗ ತಿಳಿಸ್ಯಾರ, ಈ ಆಶೀರ್ವಾದ ನಿನಗೆ ಮಾಡ್ತೀನಿ ಅಂತಂದ್ರ ಏನಂತಾರ ಗೊತ್ತದ? ನಾ ಯಾತಕ್ಕೆ ಬರಲ್ಲ ಅಂತ ಹೌದ, ನಾವು ಸಣ್ಣ ಕುಲದವರು, ಇಂಥ ಪರಿಸ್ಥಿತಿಯಲ್ಲಿ ನನಗೆ ಇವೆಲ್ಲ ಮಾತುಗಳು ಹೇಳಕಸಿ ನನಗ ಯಾಕ ನೀ ಹಿಂಗ್ ಮಾಡತ್ತಿದಿ, ಆಶೆದಾಗ ಹಾಕ್ಲತ್ತಿದಿ ಅಂತೇಳಿ ಕಸಿ ಅಂದ್ರೆ ಹೇಳ್ತಾರ. ಯಾಕಂದ್ರೆ ದೇವ್ರು ಹೇಳಿನ ಮಾತಿಗೆ ಯಾರಾದ್ರೂ ನಂಬಲ್ರು ಅವ್ರ ಕೆಲಸ ಮುಗಿತದ. ನಂಬುದ್ರು ಮಾತ್ರ ಆಶೀರ್ವದಿಸಲ್ಪಡ್ತಾರ. ಅವಾಗ ನಿಜವಾಗ್ಲು ಇಲ್ಲಿ ಹೇಳ್ತಾನೆ 22 ಏನ್ ಹೇಳ್ತಾನ? ಸಮಯಲನ್ನು ಸೌಲನನ್ನು ಅವನ ಸೇವಕರನ್ನ ಮಂಟಪಕ್ಕೆ ಕರೆದುಕೊಂಡು ಹೋದನು. ಭೋಜನಕ್ಕೆ ಬಂದಿದ್ದ ಸುಮಾರು 30 ಜನರಲ್ಲಿ ಅವರಿಬ್ಬರಿಗೂ ಮುಖ್ಯ ಸ್ಥಾನವನ್ನು ಕೊಟ್ಟನು. ಇಬ್ಬರಿಗೆ ಮಾತ್ರ 30 ಜನರು ಬಂದರಲ್ಲಿ. ಏನೇನ್ ಕೇಳಕ್ ಬಂದರ ಗೊತ್ತಿಲ್ಲ, ಎಂತೆಂತ ಜನರು ಬಂದರ ಗೊತ್ತಿಲ್ಲ, ಎಂತೆಂತ ಶಕ್ತಿವಂತರು, ಜ್ಞಾನವಂತರು, ವಿದ್ಯಾವಂತರು, ಧನವಂತರು, ಎಷ್ಟು ಜನರು ಯಾವ ರೀತಿಯಾಗಿ ಬಂದರ ಗೊತ್ತಿಲ್ಲ. ಅಷ್ಟು ಜನರದಾಗ ಅಂದ್ರ ಇವರಿಬ್ಬರಿಗೆ ಮಾತ್ರ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಕೊಟ್ಟರಂತ ಸಮಯಲು. ಯಾಕೆ ಕೊಟ್ಟರು ಗೊತ್ತಾ? ಇವರು ಮಾಮೂಲಿ ಜನರಲ್ಲ, ದೇವರು ಆರಿಸ್ಕೊಂಡಿರ್ತಕ್ಕಂಥ ಜನರಲ್ಲ, ಇವರು ಮಾಮೂಲಿ ಜನರಲ್ಲ. ಇವ್ರಿಗಿನ ಸನ್ಮಾನ ಮಾಡಲು ಹೋದ್ರ ಅಲ್ಲ, ದೇವರಿಗೆ ಸನ್ಮಾನ ಮಾಡಲ್ಲಪ್ಪಲಿ ಆಯ್ತದ ಅಂದಿಕೆ ಚಂದ್ರ ಸಮಯಲು ಅವರಿಗೆ ಮುಖ್ಯ ಸ್ಥಾನ ಕೊಟ್ಟು ಮುಖ್ಯ ಸ್ಥಾನದಲ್ಲಿ ಬದುಕಿಸಿ ಅವರಿಗೆ ಸಂಪೂರ್ಣವಾಗಿ ಆಗ್ತಕ್ಕಂಥ ಸಂತೋಷವಾಗ್ತಕ್ಕಂಥ
ಎಲ್ಲ ಊಟ ಪದಾರ್ಥಗಳನ್ನು ಕೊಟ್ಟು ಆತನ ಅದ್ಭುತವಾದ ಆಶೀರ್ವಾದಗಳ ಮೂಲಕವಾಗಿ ಅವರಿಗೆ ನಡೆಸಿಕೊಳ್ಳಕ್ಕೆಂದ್ರ ಸಿದ್ಧವಾಗ್ಯಾರ. ಆ ಸಿದ್ಧವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ಹೇಳ್ತದೆ ಗೊತ್ತಾ? ಅನಂತರ ಸಮುವೇಲನು ಅಡಿಗೆಯವನಿಗೆ, ನಾನು ನಿನಗೆ ಹೇಳಿದ ಪ್ರತ್ಯೇಕವಾಗಿ ಇಟಿಸಿದ ಮಾಂಸ ಭಾಗವನ್ನು ತಂದಿಡು ಅನ್ನಲು ಅವನು ಒಂದು ತೊಡೆಯ ಮಾಂಸವನ್ನು ಅದರ ಸಂಗಡ ಇದ್ದದನ್ನು ತಂದು ಸೌಲನ ಮುಂದಿಟ್ಟು ಅವನಿಗೆ, ಇಗೋ, ಇದು ನಿನಗೋಸ್ಕರ ಪ್ರತಿಷ್ಠಿಸಿದ್ದು, ಇದನ್ನು ತಿನ್ನು. ಜನರನ್ನು ಭೋಜನಕ್ಕೆ ಕರೆದಾಗಿನಿಂದ ಇದು ನಿನಗೋಸ್ಕರವಾಗಿಯೇ ಇಟ್ಟಲ್ಪಟ್ಟಿತು ಎಂದು ಹೇಳಿದನು. ಯಾವ ಇಕ್ಕರಂತ ಎತ್ತಿಂದು ತೊಡೆ ಭಾಗ ಮಾಂಸ ಬಹಳ ಅದ್ಭುತವಾಗಿರ್ತದ. ಆ ತೊಡೆ ಭಾಗದ ಮಾಂಸ ನಿಜವಾಗಲು ಯಾವ ಸಲಕಿಟ್ಟಾರ ಕಾಣ್ದೋಗಿವ್ರಿಗೆ ಅಂತಂದ್ರ ಈ ಬಂದಿರ್ತಕ್ಕಂಥ ಇಬ್ಬರು ಸಹೋದರರಿಗೋಸ್ಕರ ಬಿಟ್ಟಾರ. ಕಡೆಗೆ ಇವ್ರ ಬಳಿ ಏನಿಲ್ಲ, ಹೊಟ್ಟೆಗೆ ತಿನ್ಲಾಕ ದುಡ್ಡಿಲ್ಲ, ಏನೇನಿಲ್ಲ. ಅವ್ರ ಬಳಿ ಬಂದಿನ ಕಡಿಂದು, ಆ ಆಡಿನ ಮಾತು ಕೇಳಿನ ಕಡಿಂದು ಇವ್ರಿಗೆ ಏನೇನು ಸಿಗ್ಲತ್ತವ? ಸನ್ಮಾನ ಸಿಗ್ಲತ್ತದ, ಅದ್ಭುತವಾದ ಆಹಾರ ಸಿಗ್ಲತ್ತವ. ಹೆಚ್ಚಾದ ರೀತಿಯಿಂದ ಇವ್ರಿಗೆ ಏನದ ಅಂತಂದ್ರ ರಾಜ್ಯನ ಅಭಿಷೇಕದ ಒಂದು ದೊಡ್ಡ ಪದವಿ ಸಿಗುತ್ತದ. ಯಾರ ಮಾತು ಕೇಳಿನ ಕಡಿಂದು? ಆಳು ಒಂದ್ ವೇಳೆ ಇವನು ಮಾತು ನಾಯ ಕೇಳಿ ಅಂತಂದ್ರ ಇದನ್ನು ಯಾರ ಏನ್ರ ಹೇಳ್ತಾರ, ಅವ್ರ ಮಾತು ನಾಯ ಕೇಳಿ ನನ್ನ ಮನ್ಸಿಗೆ ಬಂದಬ್ರೇನಾ, ನನ್ನ ಇಷ್ಟ, ಯಾರು ನನಗೆ ಏನಾಕಂಬಲ್ಲ, ಅವ್ರೇನ್ ನನಗೆ ಕೊಡತ್ತಾರ, ನನ್ನ ಮನ್ಸಿಗೆ ಬಂದಬ್ರೆ ನಾ ಬದುಕ್ತೆ. ಬದುಕು ಕೇಳೋದ್ರ ಬೈತದೆ ಯಾರ್ದು? ಹೌದಾ? ಹೇಳಿನೋರ್ದು ಹೋಯ್ತದ, ಕೇಳೋದವ್ರದ್ದು ಹೋಯ್ತದ. ಅದ್ರ ಕಡೆದು ಹೇಳಿನ ಮಾತು ಕೇಳಿದ್ರು ಮಾತ್ರ ಮೇಲೆ ಹೊಂದ್ಕೊಳ್ಳಕ್ಕೆ ಸಾಧ್ಯ ಅದ. ಹೇಳಿನ ಮಾತು ಕೇಳಲು ಹೋದ್ರು ಮಾತ್ರ ಯಾರಿಗೂ ಬಿ ಸಾಧ್ಯ ಇಲ್ಲ. ಒಂದ್ ವೇಳೆ ನಿಜವಾಗ್ಲೂ ಹೇಳ್ತಕ್ಕಂಥ ಮಾತು ಯಾರಾದ್ರೂ ಕೇಳ್ತಾರೋ ಅವರ ಅದ್ಭುತವಾದ ಆಶೀರ್ವಾದ ಹೊಂದಲಕ್ಕ ಸಾಧ್ಯ ಏನಿಲ್ಲ. ಸೌಲನು ಆ ದಿನ ಸಮುವೇಲನ ಸಂಗಡ ಊಟ ಮಾಡಿದನು. ಅವರು ಗುಡ್ಡದಿಂದ ಇಳಿದು ಪಟ್ಟಣಕ್ಕೆ ಬಂದ ನಂತರ ಸಮುವೇಲನು ಸೌಲನನ್ನು ತನ್ನ ಮನೆ ಮಾಳಿಗೆಯ ಮೇಲೆ ಕರೆದುಕೊಂಡು ಹೋಗಿ ಅವನೊಡನೆ ಮಾತಾಡಿದನು. ಮರುದಿನ ಬೆಳಿಗ್ಗೆ ಸಮುವೇಲನು ಮಾಳಿಗೆಯ ಮೇಲೆ ಮಲಗಿದ ಸೌಲನನ್ನು, ಏಳು, ನಿನ್ನನ್ನು ಸಾಗ ಕಳುಹಿಸುತ್ತೇನೆ ಎಂದು ಎಬ್ಬಿಸಲು ಅವನೆದ್ದನು. ತರುವಾಯ ಅವರಿಬ್ಬರು ಹೊರಟು ಊರ ಹೊರಗೆ ಬಂದಾಗ ಸಮುವೇಲನು ಸೌಲನಿಗೆ, ನಿನ್ನ ಸೇವಕನನ್ನು ಮುಂದೆ ಕಳುಹಿಸಿ ನೀನು ಇಲ್ಲಿ ಸ್ವಲ್ಪ ನಿಲ್ಲು, ನಿನಗೆ ತಿಳಿಸಬೇಕಾದ ದೈವ್ಯಕ್ತಿ ಒಂದುಂಟು ಎಂದನು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ರೀತಿಯಾಗಿ, ಯಾಕಂದ್ರೆ ಕೆಲವು ಮಾತುಗಳು ಯಾರ ಮುಂದೆ ಹೇಳಬೇಕು, ಹೇಳಬಾರ್ದು, ಅದು ಯಾರಿಗೆ ಕೊನದ? ಕೇವಲ ದೇವರಿಗೆ ಮಾತ್ರ ಕೊನದ, ಎಲ್ಲರಿಗೆ ಮಾತ್ರ ಖುನ ಇಲ್ಲ. ಖುನ ಇಲ್ಲಂತ ಸಂದರ್ಭದಲ್ಲಿ ಅವಾಗ ನಿಜವಾಗ್ಲು ಆ ವ್ಯಕ್ತಿಗೆ ಏನಂತಂದ್ರ ಹೇಳ್ಯಾರ, ತಿಳಿಸ್ಯಾರ, ಸಮಜಾಯಿಸಿ ಏನ್ ಮಾಡ್ಯಾರ, ಅಲ್ಲಿಂದ ಅವರಿಗೆ ಕಳಿಸಿಕೊಟ್ಟಾರ. ಕಳಿಸಿಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲು 13ನೇ ಅಧ್ಯಾಯದಾಗ 6ನೇ ವಚನ ಹಿಡಿದು ಹೋದರೆ, ಈಗ ಇವ್ರು ಯಾವ ಪದವಿ ಸಿಕ್ತು? ಈಗ ಇವರು ಏನ್ ಹೊಂದ್ಕೊಂಡಾರ? ಅಭಿಷೇಕ. ಯಾವ ಅಭಿಷೇಕ? ರಾಜ್ಯನ ಪದವಿ. ರಾಜ್ಯ ಹೇಳ್ತಕ್ಕಂಥ ಮಾತು ಎಲ್ಲರೂ ಕೇಳ್ತಾರ. ಏನ್ ಕೆಲವು ಜನ ಕೇಳಕ್ರು ಕೆಟ್ಟದಿದ್ರಿ, ಜನರಿಗೆ ನುಕ್ಸಾನ ಆದ್ರೂ ಖಂಡಿತವಾಗಿ ಎಲ್ಲರೂ ಕೇಳಲೇಬೇಕು. ಕೇಳಲು ಹೋದ್ರೆ ಏನ್ ಮಾಡ್ತಾನ ರಾಜ? ಶಿಕ್ಷೆ ಕೊಡ್ತಾನ. ಆ ಶಿಕ್ಷೆ ಕೊಡಕ್ ಅಧಿಕಾರ ರಾಜ್ಯಗದ, ಏನ್ ಬೇರೆಗದ? ಆ ರೀತಿಯಾಗಿ ಇವ್ರಿಗೆ ಆರಿಸ್ಕೊಂಡು ಅಭಿಷೇಕ ಮಾಡಿ ಒಂದು ರಾಜ್ಯನ ಪದವಿ ಕೊಟ್ಟಿನಾಗ, ರಾಜ್ಯ ಆಗಿನ ಮೇಲೆ ಸ್ವಲ್ಪ ದಿನ ಯಾರಾದ್ರೂ ಚಂದ ಇರ್ತಾರ. ನಾ ಆಗ್ಲಿ ನೀವಾಗ್ಲಿ ಸ್ವಲ್ಪ ದಿನ ನಾವೆಲ್ಲರೂ ಹೆಂಗಿರ್ತೇವೆ ಅಂದ್ರ ತಗ್ಗಿಸ್ಕೊಂಡು
ಬುದ್ಧಿಲಿಂದ ತಿಳುವಳಿಕೆಲಿಂದ ಇರ್ತೇವೆ. ಥೋಡಿ ದಿನ ಆಗಿದ ಮೇಲೆ ಏನ್ ಬರ್ತಂದ್ರ ಮನುಷ್ಯರಿಗೆ ಸ್ವಲ್ಪ ಗರ್ವ ಬರ್ತದೆ. ನನಗರ ಬರ್ತದೆ, ನಿಮಗೆ ಬರ್ತದಿಲ್ಲ ಇಲ್ಲ, ನನಗರ ಬರ್ತದೆ. ಏನು ಬರಲ್ಲ ಅದು ನಾಯಕದ ನಮ್ಮ ಮನುಷ್ಯ ಇದ್ದೆ ಅಲ್ಲ ಬರ್ತದ. ಆದ್ರ ಈತಗೆ ಬಿ ದೇವ್ರ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಒಂದು ಸಮಯ ಬಂದದ. ಆ ಸಮಯದಲ್ಲಿ ಏನ್ ಜರಳತಾಗ್ಬೋದ್ರಿ? ಇಸ್ರಾಯೇಲರಿಗೆ ಕೇಡು ಬಂದಿತು. ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು ತಿಳಿದು ಗವಿ, ಕಾಡು, ಬಂಡೆ, ನೆಲ, ಮನೆ, ಗುಡಿ ಇವುಗಳಲ್ಲಿ ಅಡಗಿಕೊಂಡರು. ಕೆಲವರು ಹೆರೋದನ ಹೊಳೆ ದಾಟಿ ಗಾದ್ಯರ ದೇಶಕ್ಕೂ ಗಿಲಾದ ಪಾತ್ರಕ್ಕೂ ಹೊರಟು ಹೋದರು. ಸೌಲನು ಇನ್ನು ಗಿಲಾಲಿನಲ್ಲೇ ಇದ್ದನು. ಅವನ ಸಂಗಡ ಇದ್ದವರು ಭಯದಿಂದ ನಡುಗುತ್ತಿದ್ದರು. ಸೌಲನು ಸಮುವೇಲನ ಆಜ್ಞೆಯಂತೆ ಗಿಲಾಲಿನಲ್ಲೇ 7 ದಿವಸ ಇದ್ದರು. ಸಮುವೇಲನು ಬರಲಿಲ್ಲ. ಅಷ್ಟರಲ್ಲಿ ಜನರು ಚದರಿ ಹೋದರು. ಆಗ ಸೌಲನು ಜನರಿಂದ ಸರ್ವಾಂಗ ಹೋಮಕ್ಕೂ ಸಮಾಧಾನ ಯಜ್ಞಕ್ಕೂ ಬೇಕಾದದನ್ನು ತರಿಸಿ ಸರ್ವಾಂಗ ಹೋಮವನ್ನು ಅರ್ಪಿಸಿದನು. ಹಲ್ಲೆಲೂಯಾ. ಏನ್ ಮಾಡ್ಯಾನ್ರಿ? ತೊಂದರೆ ಬಹಳ ತೊಂದರೆ ಇರ್ತದ. ಈಗ ನನಗೊಂದು ಅಧಿಕಾರ ಕೊಡಲ್ಪಟ್ಟಿದಂದ್ರ ನಾ ಬಿ ಬಹಳ ಜನರಿಗೆ ಅಂಜಬೇಕಾಗ್ಯದ. ಜನರು ಹೇಳಿದ ಮಾತು ಕೇಳಲ್ ಹೋದ್ರಿ ಅವ್ರಿಗೆ ಥೋಡೆ ಮಾತು ಹೇಳ್ತಕ್ಕಂಥ ಮಾತುಗಳು ನಾವು ಹೇಳಿದ್ರೆ ಏನಂತ ಗೊತ್ತದ, ಬರಾಯ್ತಾರ ಬರಲ್ಲ. ಏನ್ ಬರ್ತಾರೆ? ಹೇಳಿದ್ರ ಬರಲ್ರು, ಹೇಳಲ್ಲೋದ್ರೆ ಏನಾಯ್ತದ ಅದು ಬಿ ವಿಚಾರ ಮಾಡ್ಬೇಕು. ಅವು ಬರಲ್ಲೋದ್ರು ಪರವಾಗಿಲ್ಲಪ್ಪ, ಹೇಳ್ತಕ್ಕಂಥ ಮಾತು ಏನ್ ಮಾಡ್ಬೇಕು? ಖಂಡಿತವಾಗಿ ಹೇಳ್ಬೇಕು. ಬರಲೇಕ ಹೋಗಲೇಕ. ಯಾರು ಹೇಳ್ಯಾರ? ದೇವರು ಹೇಳ್ಯಾರ. ಆದ್ರ ಸೌರನಪ್ಲೆ ನಾಬಿ ಥೋಡೆ ಮಾತುಗಳು ಹೇಳೋದ್ರ ನಾ ಹೇಳಲು ಹೋದ್ರ ತಪ್ಪು ಯಾರ್ದು? ನಂದೇ ಅಲ್ಲ. ಆ ರೀತಿಯಾಗಿ ಸೌಲ ಆ ದೇಶದಾಗ ಅವ್ರ ಮೇಲೆ ಯುದ್ಧ ಮಾಡ್ತಕ್ಕಂಥ ಯುದ್ಧ ಸೂರರು ಹೊಂಟರ. ಅವ್ರು ಹೊಂಟರ ಅಂತ ಕೃಷಿ ಸಮಾಚಾರ ಗೊತ್ತಾಗಿನಾಗ ಕೆಲವು ಜನರು ಬಂಡಿ ಸಂದಿನಾಗ, ಕೆಲವು ಜನರು ಗುಹಾಗೊಳದಾಗ, ಕೆಲವು ಜಾಗದಾಗ ಹೋಗಿ ಊರು ಬಿಟ್ಟು ಎಲ್ಲರೂ ಏನ್ ಮಾಡಿದಂದ್ರ ಅಡಗಿಕೊಂಡರ. ಆ ಜನರಿಂದ ನಮಗ್ ಬಿಡುಗಡೆ, ಆ ಜನರಿಂದ ನಮಗ್ ಭದ್ರತೆ, ಆ ಜನರಿಂದ ನಮಗ್ ಕಾಪಾಡಕ ದೇವ್ರು ನಮಗ್ ಸಹಾಯ ಮಾಡ್ಬೇಕಂತ ಅಂದ್ರ ಸಮುವೇಲಿಗೆ ಹೇಳಿನಾಗ ಸಮುವೇಲ್ ಏನ್ ಮಾಡಿದಂದ್ರ ಈಸು ಹೋತಗಳು, ಕುರಿಗಳು, ಆಡುಗಳು, ಎತ್ತುಗಳು ತಕೊಂಡ್ ನಡೀರಿ, ಅಲ್ಲಿ ನಾವು ಹೋಮ ಮಾಡರಿ, ಬಲಿ ಅರ್ಪಣೆ ಮಾಡರಿ, ದೇವ್ರಿಗೆ ಸ್ತೋತ್ರ ಮಾಡರಿ ಅಂತ ಚಂದ್ರ ಹೇಳಿನಾಗ ಅವೆಲ್ಲರೂ ಸಿದ್ಧ ಮಾಡ್ಕೊಂಡು ಹೋಗ್ಯಾರ. 7 ದಿನ ಹಾದಿ ನೋಡ್ಯಾರ. ದೇವ್ರು ಹೋಗಂಬರೋದ್ರಿ ಇವ್ರು ಬರ್ತಾರ? ಯಾಕಂದ್ರೆ ಹೋಗೋದಿಲ್ಲ ನಡ್ರಿ ಅಂತ ಸಡನ್ಲಿ ದೇವ್ರಿಗೆ ಧ್ಯಾನ ಬಿ ಮಾಡೋದಿಲ್ಲ, ಪ್ರಾರ್ಥನಾ ಮಾಡೋದಿಲ್ಲ, ವಿಜ್ಞಾಪನೆ ಇಲ್ಲ, ಸ್ತೋತ್ರ ಇಲ್ಲ, ಏನು ಇಲ್ಲ. ಏನದ ಪಡಿ ಯಾರ ಜಮೀನ ಹಾಕೊಂಬೋದು ನಡೆಯೋದು ಇಷ್ಟ ಅದ ಎಲ್ಲರಿಗೆ. ಕರೆಕ್ಟ್ ದೈವ ಸೇವಕರು ಯಾಕಂದ್ರೆ ಹೋಗ್ಬೇಕಾದ್ರೆ ಏನಾರ ಮಾಡ್ಬೇಕಾದ್ರ ದೇವ್ರಿಗೆ ಮೊಳಕಾಲೂರಿ ಪ್ರಾರ್ಥನೆ ಮಾಡಿರಿ. ದೇವ್ರು ಪ್ರಾರ್ಥನೆ ಮಾಡಿ ಏನಾದ್ರೂ ತಿಳಿಸ್ತಾರೋ ಅದು ಮಾಡ್ಲಕ್ಕ ಮಾತ್ರ ಇಷ್ಟಪಟ್ಟನಾಗೆ ಅವಾಗ ನೀವು ಹೋಗುವಂತ ಅಂದಿನಾಗೆ ಹೋದ್ರು ಮಾತ್ರ ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಳ್ಳಕ್ಕೆ ಸಾಧ್ಯದ. ಇಲ್ಲ ಹೋದ್ರು ಸಾಧ್ಯ ಇಲ್ಲ. 7 ದಿನ ಹೋಗ್ಯಾರ, ಹಾದಿ ನೋಡ್ಯಾರ. ಸಮುವೇಲ್ ದೈವ ಸೇವಕರು ಬಂದಿಲ್ಲ. ಬರೋದ್ರಿ ಏನ್ ಮಾಡಿದಂತ್ರಿ? ಬಲಿ ಅರ್ಪಣೆ. ಹಲ್ಲೆಲೂಯಾ. ಯಾವಾಗಾದ್ರೂ ಈ ರೀತಿಯಾಗಿ ಅರ್ಪಿಸಿದ ಮೇಲೆ ಏನ್ ಜರುಗ್ಯದ? ಅದು ತೀರುವಷ್ಟರಲ್ಲೇ ಸಮುವೇಲನು ಬಂದನು. ಸೌಲನು ಅವನನ್ನು ವಂದಿಸುವುದಕ್ಕೋಸ್ಕರ ಎದುರಿಗೆ ಹೋಗಲು ಸಮುವೇಲನು ಅವನನ್ನು ಇದೇನು ನೀನು ಮಾಡಿದು ಎಂದು ಕೇಳಲು ಅವನು ಜನರು ಚದರಿ ಹೋಗುವುದನ್ನು ನೀನು ನಿಯಮಿತ ಕಾಲದಲ್ಲಿ ಬಾರದಿರುವುದನ್ನು ಫಿಲಿಸ್ಟಿಯರು ಮೀಕಾಷಿನಲ್ಲಿ ನಮಗೆ ವಿರೋಧವಾಗಿ ಕೂಡಿಕೊಂಡಿರುವುದನ್ನು ನೋಡಿ ನಾನು ಯೆಹೋವನಿಗೆ ಶಾಂತಾರ್ಪಣೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲೇ ಫಿಲಿಸ್ಟಿಯರು ಗಿಲಾಲಿಗೆ ಬಂದು ನನ್ನ ಮೇಲೆ ಬಿದ್ದಾರೆಂದು ಭಯಪಟ್ಟೆನು. ಸರ್ವಾಂಗ ಹೋಮ ಏನ್ ಮಾಡಿರಂತ್ರಿ?
ನೀವು ಬರ್ರಿ ಅಂತ ನೀವು ಬರ್ಲು ಹೋದ್ರಿ, ನೀವು ಬರದಪ್ಪನೇ ಉಳಿದಿರಿ. ಜನರು ನನಗೆ ಬೈಲತ್ತರು, ಜನರು ನನಗೆ ಗುಣಗುಟ್ಲತ್ತರು. ಇವ ಏನ್ ರಾಜನ, ಆತ ಬರೋದ್ರ ನೀ ಮಾಡಕ್ ಬರಲ್ಲ ಅಂತ ಕಸಿ ಅಂದಿರ್ಬೋದು. ಜನರಿಗೆ ಭಯ ಪಟ್ಟ ಕಸಿ ಏನು ಮಾಡಿನಂತ ಆಯ್ತಾ, ಆತನ ಹಾದಿ ನೋಡಲಪ್ಪಲೆ, ದೇವರಿಗೆ ಧ್ಯಾನ ಮಾಡಲಪ್ಪಲೆ. ಸಂಪೂರ್ಣವಾಗಿ ಇವ್ರು ಏನ್ ಮಾಡಿರೋ ಅಂತಂದ್ರ ಹೋಮ ಬಲಿ ಅರ್ಪಣೆಗಳು ಮಾಡ್ಯಾರ. ಇದೇನು ನೀ ಮಾಡಿದ್ದು ಅಂತ ಕೇಳಿಸಂದ್ರ ಸಮುವೇಲ್ ಬಂದು ಕೇಳ್ತಾರ. ಆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲು ಏನಬೇಕು ಅರ್ಥ ಆಗಮಂಟದ, ಉಲ್ಟಾ ಏನಂತ ಗೊತ್ತದ, ನೀನೇ ಬಂದಿಲ್ಲ. ಇವತ್ತು ಬಹಳ ಮಂದಿ ಅಂತಾರ, ನಾ ಎಷ್ಟೋ ದಿನ ಹಿಡಿದು ಹೇಳ್ತೇನೆ, ಅಮ್ಮ ಒಂದಿನ 2 ದಿನ ಪೈಲೆ ಹೇಳ್ರಿ, ಯಾವ್ದಾರ ಪ್ರೇಯರ್ ಮೀಟಿಂಗ್ ಇದ್ರ ನಾ ಯಾಕಡೆ ಇರ್ತೇನೆ, ನಾ ಬರ್ಬೋದ ಅಂತಂದ್ರ ಬೇಕಂತ ನಮ್ಮ ಮನೆಗೆ ಇವ್ರು ಪ್ರೇಯರಿಗೆ ಬಂದಿಲ್ಲ, ಪ್ರೇಯರ್ ಇಟ್ಕೊಂಡಿರ್ವಿ ಅಂತ ಅನ್ಬ್ಯಾಡ್ರಿ ಅಮ್ಮ ಅಂತ ಕೃಷ್ಣ ಎಷ್ಟು ಗ್ಯಾಪ್ ಹೇಳ್ತಾರೆ. ಹೇಳೋದು ಹೊತ್ತು ಹೋಗಿದ ಮೇಲ 7ಗೋ 8ಗೋ ಹೇಳ್ತಾರೆ, ನಮ್ಮ ಮನೆಗೆ ಬರ್ರಿ ಪ್ರೇಯರ್ ಮಾಡಕ್ಕೆ, ಎಲ್ಲರಿಗೆ ಕರ್ಕೊಂಡ್ ಬರ್ರಿ. ಅವಾಗ ಯಾರಿಗೆ ಹೇಳಿದ್ರೆ ಯಾರು ಬರ್ತಾರೆ ಹೇಳ್ರಿ? ತಪ್ಪದನ ಒಪ್ಪದನ? ತಪ್ಪಿದ್ರ ಒಪ್ಕೋರಿ, ಸರಿ ಬಿಡುವ ಟೈಮಿಂಗ್ಗಳು ಏನಂತಾರ ಮೇಂಟೈನ್ ಮಾಡ್ಕೋರಿ, ಅದು ನಮಗೂ ಚಲೋ ನಿಮಗೂ ಚಲೋ. ಹಲ್ಲೆಲೂಯಾ. ಆ ರೀತಿಯಾಗಿ ಇಲ್ಲಿ ಜನರೇ ಭಯ ಪಟ್ಟ ಏನಂತಂದ್ರೆ ರೀತಿ ಏನ್ ಮಾಡಿನಂದ್ರ ತಪ್ಪು ಮಾಡಿಕಿನ ಆ ತಪ್ಪಿಗೆ ಏನಂತಂದ್ರೆ ಒಪ್ಕೊ ಮೊದಲು ಏನ್ ಮಾಡ್ತಾನಂದ್ರ ನೀನೇ ಬಂದಿಲ್ಲ. ಇವತ್ತೆಲ್ಲರ ಪರಿಸ್ಥಿತಿ ಅದ. 1000 ತಪ್ಪು ನಮ್ಮ ಗಡಿಗೆ 1 ತಪ್ಪು ಅವ್ರು ಮಾಡಿದ್ರ ನೀನೇ ತಪ್ಪು ಮಾಡಿದ್, ನೀನೇ ಬಂದಿಲ್ಲ. ನೀ ಯಾಕೆ ಬಂದಿಲ್ಲ ಅದು ಕೇಳಲ್ಲ, ಎದ್ರ ಕಡೆಯಿಂದ ಬಂದಿಲ್ಲ ಅದಕ್ಕೆ ಕೇಳಲ್ಲ. ಆದ್ರ ತಪ್ಪು ಮಾತ್ರ ಸೌಲ್ ಯಾರ ಮೇಲೆ ಹಾಕತ್ತಾನ, ನೀನೇ ಬಂದಿಲ್ಲ ಅಂತ ಹೇಳಿ ಹೇಳ್ತಾನ. ಕಂಟಿನ್ಯೂ ಮಾಡಿ. ಸರ್ವಾಂಗ ಹೋಮವನ್ನು ಸಮರ್ಪಿಸುವುದಕ್ಕೆ ಮುಂಗೋಡೆನು ಅಂದನು. ಆಗ ಸಮುವೇಲನು, ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ, ನೀನು ನಿನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು. ಹಲ್ಲೆಲೂಯಾ. ಚಪ್ಪಲಿ ತಟ್ಟಾರೆ. ಏನ್ ಮಾಡಿದ್ರ ಸ್ಥಿರವಾಗಿರ್ತಿತ್ತು ಅಂತ ಆತನ ರಾಜ್ಯ. ಆತನ ಮಾತು ಕೇಳಿದ್ರ ಸಮುವೇಲ್ ಬರಸ್ತನ ಸುಮ್ಮನೆ ಕುಂತರ ಆತನ ರಾಜ್ಯ ಹೆಂಗಿರ್ತಿತ್ತು ಅಂತಂದ್ರ ಅವ್ರ ಕುಟುಂಬದಾಗ ಪ್ರತಿಯೊಬ್ಬರು ರಾಜ್ಯರು ಆಗ್ಕೋತ ತಿರುಗಿ ಈ ಲೋಕದ ನ್ಯಾಯ ತೀರ್ಪು ತೀರ್ಸಸ್ತನಕ ಆತನ ವಂಶದಾಗೆ ಎಲ್ಲರೂ ರಾಜ್ಯರಾಗಿ, ಅದು ಶಾಶ್ವತ ರಾಜ್ಯದ ಮಕ್ಕಳಾಗಿ ಜೀವಿಸಿದ್ರು. ಆ ದೊಡ್ಡ ಅಧಿಕಾರ ದೇವರು ಸೌಲಭ್ಯ ಕೊಟ್ಟರು. ಅದಕ್ಕೆ ಕಳ್ಕೊಳ್ಳಕ ಸಮಯನೇ ಹತ್ತಿಲ್ಲ. ಸಮಯ ಹತ್ತಿಲ್ಲ. 7 ದಿನ ಹಾದಿ ನೋಡ್ಯಾರ, 7 ದಿನ ಹಾದಿ ನೋಡ್ಯಾರ. ಇನ್ನ ಹಾದಿ ನೋಡ್ಬೇಕಾಗಿತ್ತು, ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ಬೇಕಾಗಿತ್ತು. ಯಾಕೆ ದೇವ್ರೆ ದೈವ ಸೇವಕರಿಗೆ ಕಳಿಸ್ಕೊಟ್ಟಿಲ್ಲ, ನಮ್ಮ ಪರಿಸ್ಥಿತಿ ಹಿಂಗಾದಾಗ ನಾವು ಹ್ಯಾಂಗ ಮಾಡ್ಬೇಕು ದೇವ್ರೆ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿರ, ದೇವರಿಗೆ ಕೂಗಿರ? ಇಲ್ಲ. ಜನಕ್ಕೆ ಭಯಪಟ್ಟು ನೀತಿಗೆ ಬಿಟ್ಟುಕೊಡ್ತೀರ? ಜನಕ್ಕೆ ಭಯಪಟ್ಟು ನೀತಿಗೆ ಬಿಟ್ಟುಕೊಟ್ಟು ನನ್ನಾದರ ನಿಜವಾಗಲು ನಿನ್ನ ರಾಜ್ಯ ನಿನ್ನಲ್ಲಿ ಕಸ್ಕೊಂಡ್ಪಡ್ತದ. ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ಸುಖ ಎಲ್ಲ ನಿನ್ನಲ್ಲಿ ಕಸ್ಕೊಂಡ್ಪಡ್ತದ. ಕಸ್ಕೊಂಡಿ ಅಂದ್ರೆ ನೀ ಏನಾಗ್ತೋ ಗೊತ್ತದನ? ಏನಾಗ್ತೋ ಗೊತ್ತಿಲ್ಲ, ಏನಾಗ್ತೋ ಗೊತ್ತಿಲ್ಲ. ನಿನ್ನಿಂದ ಸುಖ, ಸಂತೋಷ, ಸಮಾಧಾನ, ಅಧಿಕಾರ ಎಲ್ಲ ಕಸ್ಕೊಂಡಿದ್ದಲ್ಲಿ ನೀ ಏನಾಗಿರ್ತೀನಿ ನಿನಗೆ ಗೊತ್ತಿಲ್ಲ. ಅಂತ ಹೀನ ಕಾರ್ಯಗಳು, ಅಂತ ಹೀನ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬರ್ಲಾಕ ನಾವು ಹೀನ ಕೆಲಸ ಮಾಡ್ತಾ ಇದ್ದೇವೆ, ಬುದ್ಧಿಹೀನ ಕೆಲಸ ಮಾಡ್ತಾ ಇದ್ದೇವೆ, ದಾರಿ ತಪ್ಪಿ ನಡೀತಾ ಇದ್ದೇವೆ, ಸತ್ಯ ಬಿಟ್ಟು ನಡೀತಾ ಇದ್ದೇವೆ. ಅದ್ರ ಕಡೆಯಿಂದ ಈ ಕೆಲಸ ಮಾಡಿದ್ರ ಖಂಡಿತವಾಗಿ ನಮಗೆ ದೇವ್ರು ಕೊಟ್ಟರ ಒಂದು ಅಧಿಕಾರ ಕಸ್ಕೋತಾರ. ಏನ್ ಕಸ್ಕೊಮಲ್ಲ? ಅಧಿಕಾರ ಕಸ್ಕೋಬೇಡ್ದಂದ್ರೆ ನಾವು ಹೆಂಗಿರ್ಬೇಕು? ಹೆಂಗಿರ್ಬೇಕು? ಈಗಲಾದರೂ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಕೊಳ್ಳದೆ ಹೋದದರಿಂದ ಆತನು ತನಗೆ ಒಪ್ಪುವ
ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಹಲ್ಲೆಲೂಯಾ. ಹೇಳ್ಯಾರ ಅಷ್ಟೇ. ಹೇಳ್ಯಾರ. ನಿನಗ ನಿನ್ನ ಅಧಿಕಾರ ದೇವ್ರ ಕಸ್ಕೊಂಡರ ಇನ್ನೊಬ್ಬರಿಗೆ ನೇಮಿಸ್ಯಾರ ಅಂತ ಹೇಳಿನಾಗ ತಿರುಗಿ ಏನು ಮಾಡ್ತಾನಂದ್ರ ರಿಕ್ವೆಸ್ಟ್ ಮಾಡ್ಬೇಕಾಗಿತ್ತು, ಕೈ ಜೋಡಿಸ್ಬೇಕಾಗಿತ್ತು, ಕಾಲು ಹಿಡಿಬೇಕಾಗಿತ್ತು, ತಪ್ಪಾಗಿದೆ ಅನ್ಬೇಕು, ಏನೋ ಹೇಳ್ಬೇಕಾಗಿತ್ತು. ನೀವು ಹೇಳಿನಪ್ಪ ನಾವು ಕೇಳ್ತೇವೆ ಹೇಳ್ರಿ ಅಂತ ಅನ್ಬೇಕಾಗಿತ್ತು. ಕಡಿಕೆ ಹಂಗ ಮಾಡಿರಲ್ಲ. ಯಾಕೆ ಗೊತ್ತಾ? ಇವನಿಗೆ ಜರ ಗರ್ವಾದ. ಏನ್ ಗರ್ವಾದ ಗೊತ್ತಾ? ನಾ ರಾಜ ಐತೆ, ನನ್ನ ಮಾತೆ ಇವಾಗ ಕೇಳೋದು ಹೊಂಟಾನ ಅಂತ ಹೇಳಿ ಏನ್ ಮಾಡ್ಯಾನ ಗೊತ್ತದನ? ಗೊತ್ತಿಲ್ಲ. ಕೇಳೋದು ನೆನಪಿರಲ್ಲ. ಓದಿದ್ದೀವಿ, ಓದಿದ್ರು ಬಿ ನೆನಪಿರಲ್ಲ. ಮರ್ತೋಯ್ತೇವೆ. ಓದ್ರಿ. ಅನಂತರ ಸಮುವೇಲನು ಗಿಲಾಲನನ್ನು ಬಿಟ್ಟು ಬೆನಾಮಿನರ ಗಿಬೆಯಕ್ಕೆ ಹೋದನು. ಸೌಲನು ತನ್ನ ಜೊತೆಯಲ್ಲಿದ್ದ ಸೈನಿಕರನ್ನು ಲೆಕ್ಕಿಸಿದಾಗ 600 ಮಂದಿ ಇದ್ದರು. ಅವರೊಡನೆ ಅವನ ಮಗನಾದ ಯೋನಾಥನನ್ನು ಬೆನಾಮಿನರ ಗೇಬದಲ್ಲಿ ಉಳುಕೊಂಡರು. ಫಿಲಿಷ್ಟಿಯರು ಮೀಕಾಷೆಯಲ್ಲಿ ಪಾಳೆಯ ಮಾಡಿಕೊಂಡಿದ್ದರು. ಸುಲಿಗೆ ಮಾಡುವುದಕ್ಕೋಸ್ಕರ ಫಿಲಿಷ್ಟಿಯರ ಪಾಳೆಯದಿಂದ 3 ಗುಂಪುಗಳು ಹೊರಟು, ಒಂದು ಗುಂಪು ಒಫ್ರಿತ ಮಾರ್ಗವಾಗಿ ಶೂವಲ ದೇಶಕ್ಕೂ, ಇನ್ನೊಂದು ಬೆತ್ತ ಹೊರೋನಿನ ಕಡೆಗೂ, ಮತ್ತೊಂದು ಜೆಬೋಯಿಮ್ ಕಣಿವೆಯ ಕೆಳಗಿರುವ ಅರಣ್ಯವನ್ನು ನೋಡಬಹುದಾದ ಸ್ಥಳಕ್ಕೂ ಹೋದವು. ಇಬ್ರಿಯರು ಈ ಈಟಿ ಕತ್ತಿಗಳನ್ನು ಮಾಡಿಕೊಳ್ಳ ಕೂಡದೆಂದು ಫಿಲಿಷ್ಟಿಯರ ಆಜ್ಞೆ ಇದ್ದರಿಂದ ಇಸ್ರಾಯೇಲರ ದೇಶದಲ್ಲಿ ಅವುಗಳನ್ನು ಮಾಡುವ ಕಮ್ಮಾರರೇ ಇರಲಿಲ್ಲ. ಅವರು ತಮ್ಮ ನೇಗಲಿನ ಗುಳ, ಸಲಿಕೆ, ಕೊಡಲಿ, ಗೂದಲಿ ಇವುಗಳನ್ನು ಹಣಿಸುವುದಕ್ಕೋಸ್ಕರ ಫಿಲಿಷ್ಟಿಯರ ಹತ್ತಿರವೇ ಹೋಗಬೇಕಿತ್ತು. ಗೂದಲಿ, ಸಲಿಕೆ, ತ್ರಿಶೂಲ, ಕೊಡಲಿ, ಮುಳ್ಳುಗೋಲು ಇವುಗಳನ್ನು ಹದ ಮಾಡುವುದಕ್ಕೋಸ್ಕರ ಅವರಲ್ಲಿ ಅರ ಮಾತ್ರ ಇತ್ತು. ಹೀಗಿರುವುದರಿಂದ ಯುದ್ಧ ಪ್ರಾರಂಭಿಸಿದಾಗ ಸೌಲ ಯೋನಾಥನ ಹೊರತು ಅವರ ಜೊತೆಯಲ್ಲಿದ್ದ ಜನರಲ್ಲಿ ಒಬ್ಬನ ಕೈಯಲ್ಲಾದರೂ ಕತ್ತಿವಾಗಲಿ ಬರ್ಚಿವಾಗಲಿ ಇರಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡ್ಬೇಕಾದ್ರ ಈ ಸೌಲನು ಏನು ಹೀನ ಕೆಲಸ ಮಾಡ್ಯಾರ, ಇನ್ನೊಂದು ತಪ್ಪು ಮಾಡ್ಯಾರ, ಎಲ್ಲ ಇಲ್ಲ ಅಂತ ಕೃಷಿ ಅವ್ರ ಬಳಿ ಹುಕ್ಕಸಿ ಎಲ್ಲ ಮಾಡಿಸ್ಕೊಳಕ್ ಹೋಗ್ಯಾರ. ಮತ್ತ ತಿರುಗಿ ಏನ್ ಮಾಡ್ತಾರಂದ್ರ ಭಯ ಹುಟ್ಟಿನಾಗ 15ನೇ ಅಧ್ಯಾಯದಾಗ 24ನೇ ವಚನದಾಗ ಓದ್ರಿ. 15-24 ಓದ್ರಿ. ಸೌಲನು ಸಮುವೇಲನಿಗೆ, ನಾನು ಯೆಹೋವನ ಮಾತು ನಿನ್ನ ಆಜ್ಞೆಗಳನ್ನು ಮೀರಿ ಪಾಪ ಮಾಡಿದ್ದೇನೆ, ಜನರಿಗೆ ಹೆದರಿ ಅವರ ಮಾತನ್ನು ಕೇಳಿದ್ದೇನೆ. ನೀನು ದಯವಿಟ್ಟು ನನ್ನ ಪಾಪವನ್ನು ಕ್ಷಮಿಸು, ನಾನು ಯೆಹೋವನನ್ನು ಆರಾಧಿಸುವಂತೆ ಹಿಂತಿರುಗಿ ನನ್ನ ಜೊತೆಯಲ್ಲಿ ಬಾ ಎಂದು ಅವನನ್ನು ಬೇಡಿಕೊಂಡನು. ಅದಕ್ಕೆ ಸಮುವೇಲನು, ನಾನು ಹಿಂದಿರುಗಿ ನಿನ್ನ ಜೊತೆಯಲ್ಲಿ ಬರುವುದಿಲ್ಲ, ನೀನು ಯೆಹೋವನ ಮಾತನ್ನು ತಳ್ಳಿ ಬಿಟ್ಟದರಿಂದ ಆತನು ನಿನ್ನನ್ನು ಇಸ್ರಾಯೇಲರ ಅರಸುತನದಿಂದ ತಳ್ಳಿ ಬಿಟ್ಟಿದ್ದಾನೆ ಎಂದು ಹೇಳಿ ತಿರುಗಿಕೊಂಡು ಹೊರಟು, ಸೌಲನು ಅವನ ಮೇಲಂಗಿಯು ಅಂಚನ್ನು ಹಿಡಿದು ಎಳೆದನು, ಅದು ಹರಿದು ಹೋಯಿತು. ಆಗ ಸಮುವೇಲನು ಅವನಿಗೆ, ಯೆಹೋವನು ಈ ಹೊತ್ತು ಇಸ್ರಾಯೇಲ್ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನಗಿಂತ ಉತ್ತಮನಾದ ಇನ್ನೊಬ್ಬನಿಗೆ ಕೊಟ್ಟಿದ್ದಾನೆ. ಇಸ್ರಾಯೇಲ್ರ ನಿತ್ಯದಾರನು ಸುಳ್ಳಾಡುವವನಲ್ಲ, ಪಂಚತಾಪ ಪಡುವವನಲ್ಲ, ಯಾಕಂದರೆ ಅವನು ಪಂಚತಾಪ ಪಟ್ಟ ಮನುಷ್ಯನಲ್ಲ ಎಂದು ಹೇಳಿದನು. ದೇವರು ನಾವು ಏನು ಮಾಡಿದ್ವಿ ಸುಮ್ಮನೆ ಕೊಡತ್ತಾರಂತ ಅಂದ್ರ ಅನೇಕ ತಪ್ಪಿನ ಮೇಲೆ ತಪ್ಪು, ಮೋಸದ ಮೇಲೆ ಮೋಸ, ಸುಳ್ಳು ಮೇಲೆ ಸುಳ್ಳುಗಳು ಹೇಳಿಕಸಿ ಅಂತಂದ್ರ ನಾವು ಮೋಸ ಹೋಗ್ತಾ ಇದ್ದೇವೆ. ದೇವರಿಗೆ ಮೋಸ ಮಾಡತ್ತಿಲ್ಲ. ಯಾರು ಹೋಗ್ತಿದ್ದೆವು? ಒಂದು ದೇವ್ರ ದೃಷ್ಟಿಯಲ್ಲಿ ನಾವು ಸರಿಯಾಗಿ ಕಾಣಿಸಿದೆವು. ದೇವ್ರ ದೃಷ್ಟಿಯಲ್ಲಿ ನಾವು ಎಲ್ಲಾ ಮಾತಿಗೆ
ಬಿದ್ದು ಹೋಗಿರ್ತಕ್ಕಂಥ ಜನರು. ನಮ್ಮ ಅವಸರ ಇದ್ದಿನಾಗ ನಾವು ಎಲ್ಲಿಗೆ ಹೋಗ್ಬೇಕು ನಮಗ್ ಖೂನ ಇಲ್ಲ. ಕಷ್ಟಗಳು ಬಂದಿನಾಗ ನಾವು ಎಲ್ಲಿಗೆ ಹೋಗ್ತೇವೆ ನಮಗೆ ಖೂನ ಇಲ್ಲ. ಕಡೆಗೆ ದೇವ್ರ ಮಾತನ್ನು ನಾವು ಕೇಳೋದು. ದೇವ್ರ ಮಾತು ನೀವು ಕೇಳೋದ್ರ ನಿಮ್ಮ ಮಾತು ದೇವ್ರ ಯಾಕೆ ಕೇಳಬೇಕು? ಅದು ಬೇಕು. ಅದು ಪ್ರಶ್ನೆ ನಮಗ ನಾವು ಆಯ್ಕೋಬೇಕು. ದೇವ್ರ ಎಲ್ಲಾ ಮಾತಿನ ಸುಖ, ಶಾಂತಿ, ಆರೋಗ್ಯ, ಭಾಗ್ಯ, ಕೆಲಸ, ಸಮೃದ್ಧಿ, ಸಮಾಧಾನ ಎಲ್ಲ ಕೊಟ್ಟಾರೆ. ಕರಡಿಕೆ ಕೃತಜ್ಞತೆ ಹೇಳಕ್ ನಮಗ್ ಸಮಯ ಎಲ್ಲ ಹೋದ್ರ ಏನ್ ದುಃಖ ಪಡಿತಾರ ದೇವ್ರ ಗೊತ್ತಾ? ಎಲ್ಲ ಮಾತಿನ ಕೊಟ್ಟರಿಗೆ ಇವ್ರು ಬರ್ಲಿ ನೋಡ್ರು ಅಂತ ಹೇಳಿಸಿ ಇನ್ನ ಎಲ್ಲ ಮಾತಿನ ಕೊಡತಾರ. ಕರಡಿಗೆ ಇವ್ರು ಎಷ್ಟು ಮೈಗಳಾಗತ್ತಾರಂದ್ರ ಬಹಳ ಮೈಗಳಾಗತ್ತಾರ ಅಲ್ಲ. ಕಡೆಗೆ ಕೊನೆಗೆ ಬರ್ಬೇಕಾದ್ರ ಲಾಸ್ಟ್ಗೆ ಮತ್ತೆ ನಾವು ದೇವ್ರ ಸನ್ನಿಧಿಯಲ್ಲಿ ಹೋಗ್ಬೇಕಾಗಿಲ್ಲ. ಏನಿಲ್ಲ ಹೋಗ್ಬೇಕಾಗಿದೆ, ಏನಿಲ್ಲ. ಅಲ್ಲಿ ಹೋದ್ರು ಮಾತ್ರ ನಮಗೆ ದೇವ್ರು ವಿಶೇಷಕರವಾದ ಸಹಾಯ ಮಾತ್ರ. ಇಲ್ಲ ಹೋದ್ರು ಮಾತ್ರ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ನಿಜವಾಗ್ಲೂ ಏನು ಮಾಡಿ ನನ್ನ ಬಳಿ ಅಧಿಕಾರ ಕಿಶನ ಹಂಗ ಹಿಡಿದು ಹೇಳಿದ್ರು ಹಂಗೆ ಹೊಡೆದೋಗ್ಯದ. ಪೈಲನೆ ಹೇಳ್ಯಾರ, ವಾರ್ನಿಂಗ್ ಕೊಟ್ಟಾರ. ಒಂದ್ ಸಲ ವಾರ್ನಿಂಗ್ ಕೊಡ್ತಾರ, 2 ಸಲ ವಾರ್ನಿಂಗ್ ಕೊಡ್ತಾರ, 3ನೇ ಸಲ ಹೋಗು ಅಂತಾರ. 3ನೇ ಸಲ ಹೋಗು ಅಂದಿನಾಗ ನಮ್ಮ ಸಲಕ್ಕೆ ಅಲ್ಲಿ ದೇವದೂತು ತಲವಾರ್ ತಗೊಂಡು ನಿಂತು ರೆಡಿ ಇರ್ತಾರ. ಏನಿಲ್ಲ, ಆತನ ಬಳಿ ಯಾವ ತಲವಾರ್ ಇರ್ತದ ಖೂನ ಇಲ್ಲ. ರೋಗ ಎಂಬ ತಲವಾರ್ ಇರ್ತದ ಖೂನ ಇಲ್ಲ. ಕಷ್ಟಗಳು ಎಂಬುದು ತಲವಾರ್ ಇರ್ತದ ಖೂನ ಇಲ್ಲ. ಒಂದು ಮಾತು ಆ ದೇವದೂತ ನಮಗೆ ಹೇಳ್ಯಾಕ್ತಾರೆ, ಮುಗೀತು. ರೋಗಗಳು ಬಂದಂದ್ರೆ ನಾವು ಭಯಂಕರವಾದ ರೀತಿಯಲ್ಲಿ ನಾವು ನೆಳ್ಳಾಡ್ತೇವೆ. ರಕ್ತ ಹರಿಯುವ ಕುಷ್ಮ ರೋಗ ತುಂಬಿದ ಹೆಣ್ಮಗಳು, ತನ್ನ ಖಾಂದನು, ತನ್ನ ಕುಟುಂಬದಾಗಿದ್ದು ಎಲ್ಲರೂ ಖತಮ್ ಆಗ್ಯಾರ. ಆಕೆ ಒಬ್ಬಕ್ಕೆ ಮಾತ್ರ ಉಳ್ದಲ್ಲ. ಏನು ತಪ್ಪರಾಗಿ ಕಸಿ ಯೇಸು ಸ್ವಾಮಿ ಆ ಕಡೆಯಿಂದ ಹೋಗ್ಲತ್ತೀರ ಅಂತ ಹೇಳಿ ಅಲ್ಲಿ ಹೋಗಿ ಮುಟ್ಟಿನಾಗ ಆ ಹೆಣ್ಮಗಳಿಗೆ ಮಾತ್ರ ಬಿಡುಗಡೆ ಸಿಕ್ಕದ. ಒಂದ್ ವೇಳೆ ತಪ್ಪರಾಗಿ ಬಿದ್ದು ಆ ಹೆಣ್ಮಗಳಂತ ಬುದ್ಧಿ ನಮ್ಮಲ್ಲಿ ತಂದ್ಕೊಂಡು ದೇವರು ಪಾದ ಸನ್ನಿಧಾನದಲ್ಲಿ ಬಂದ್ರ ಏನ್ ಚರ್ತದೆ ಗೊತ್ತಾ? ನಿನ್ನ ಪಾಪ ಪರಿಹಾರ ಆಗ್ತದ. ನಿನಗೊಂದು ಸಮಾಧಾನ ದೇವರೇ ಕೊಡ್ತಾರ. ಅದ್ಭುತವಾದ ಆಶೀರ್ವಾದಗಳು ಹೊಂದ್ಕೊಂಡು ಸುಖವಾಗಿ ಸಂತೋಷವಾಗಿ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ಜೀವಿಸ್ತೀವಿ. ಒಂದ್ ವೇಳೆ ಸೌರನ ಪದ ನಾವು ಒಂದ್ ವೇಳೆ ಕೆಲಸ ಮಾಡಿದ್ವಿ ಅಂದ್ರ, ಮಧ್ಯದಾಗ ನಮ್ ದುಡ್ಡು ಬಂತು ಅಂದ್ರ ನಾವು ಗರ್ವದಾಗಿರ್ತೇವೆ. ಗರ್ವ ಪಡಿಬ್ಯಾಡ್ರಿ. ಯಾಕಂದ್ರೆ ದೇವರಿಗೆ ಮರ್ತು ಹೋಗ್ಬೇಡ್ರಿ. ನಮ್ಮ ಪರಿಸ್ಥಿತಿಗಳು, ಸ್ಥಿತಿಗಳು ಬದಲಾಯಿಸೋರು ಯಾರು ಅಂತಂದ್ರ ದೇವರೇ. ದೇವರಂದ್ರೆ ಯಾರು ಗೊತ್ತಾ? ನಮಗೆ ಸೃಷ್ಟಿ ಮಾಡಿ ನೋಡ್ರಿ. ಆತನ ರೂಪ, ಆತನ ಸ್ವರೂಪ, ಆತನ ಜೀವ ನಮಗ್ ಕೊಟ್ಟ ಅಂದ್ರ, ಆತನ ಮಹಿಮೆ ಪಡಿಸೋಕೆ ನಮಗ್ ಕೊಟ್ರ ನಾವೇನ್ ಮಾಡ್ತೇವೆ ಅಂತಂದ್ರ ಯಾರ ಮಾತು ಕೇಳದಪ್ಲೆ ನಮ್ಮ ಇಷ್ಟದ ಬಂದಪ್ಲೆ ನಾವು ಜೀವಿಸ್ತೇವೆ. ಯಾರೇನ್ ಮಾಡ್ಕೋತಾರ ನೋಡ್ಕೊಂಬರಿ. ಇಲ್ಲಿ ಇಲ್ಲಿದ್ರಿ ಡಿಲ್ಲಿ ಹೋಗರಿ ಪರವಾಗಿಲ್ಲ. ಕೇಶನಾಗ ಪವಾರ್ ಡಿಲ್ಲಿ ಧನ ಅದ, ಕರಡಿಗೆ ದೀನತೆ ಇಲ್ಲ. ನಿನಗ್ ಡಿಲ್ಲಿಗೆ ಹೋದ್ರೇನು, ನೀ ಎಲ್ಲಿಗೆ ಹೋದ್ರೇನು, ನೀ ಪರಲೋಕಕ್ಕೆ ಹೋಗಲಿ. ಡಿಲ್ಲಿಗೆ ಹೋದ್ರೆ ಪರಲೋಕಕ್ಕೆ ಹೋಯ್ತಿರೇನು? ದೇವ್ರ ರಾಜ್ಯದಾಗ ಹೋಯ್ತಿರೇ? ದೇವ್ರ ರಾಜ್ಯದಾಗ ಹೋಗ್ಬೇಕಾದ್ರ ನೀ ಎಲ್ಲಿಗೂ ಹೋಗೋದ ಅವಸರ ಇಲ್ಲ. ಕೋರ್ಟ್ ಕಚೇರಿಗೆ ಹೋಗೋದ ಅವಸರ ಇಲ್ಲ. ಡಿಲ್ಲಿಗೆ ಹೋಗೋದ್ ಬಿ ಅವಸರ ಇಲ್ಲ. ದೇವ್ರ ಪಾದ ಸನ್ನಿಧಾನದಲ್ಲಿ ಬಂದ್ರ ನಿನಗೆ ಬಿಡುಗಡೆ ಇದ, ನಿನಗೆ ಸಂತೋಷ ಸಮಾಧಾನ ಅದ. ಒಂದ್ಸಲ ಜೋರಾಗಿ ಚಪ್ಪಳಿ ತಟ್ಟರಿ. ಹಲ್ಲೆಲೂಯಾ. ಯಾಕ ಗೊತ್ತಾ? ಈ ಹೆಣ್ಮಗಳು ಎಲ್ಲಾ ಮಾಡ್ಯಾಳ, ಸ್ವಸ್ಥತೆ ಎಲ್ಲಿ ಸಿಕ್ಕಿಲ್ಲ. ಎಲ್ಲ ಮುಗಿದು ಹೋಗಿದ ಮೇಲೆ ಬುದ್ಧಿ ಬಂದದ. ದೇವರು ಸನ್ನಿಧಿಯಲ್ಲಿ ಬಂದಳ, ಸ್ವಸ್ಥತೆ ಹೊಂದಳ, ಅದ್ಭುತವಾದ ಆಶೀರ್ವಾದ ಹೊಂದ್ಕೊಂಡು ತನ್ನ ಜೀವಿತ ಕಾಲೆಲ್ಲ ದೇವರಿಗೆ ಗಣಪಡಿಸಲಕ್ಕ ಸಿದ್ಧವಾಗ್ಯಳ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬಾರಿ. ಹಲ್ಲೆಲೂಯಾ. ಸ್ತೋತ್ರ, ವಂದನೆಗಳು. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈಗೂ ಪ್ರಭಾ ಅಯ್ಯ, ನಮ್ಮ ಸ್ಥಿತಿಗತಿಗಳು ಬದಲಾಯಿಸುವ ದೇವರು, ಆರೋಗ್ಯ ಭಾಗ್ಯ ಆಯುಷ್ಕಾಲ ಕೊಡುವ ದೇವರು ಅಯ್ಯ, ನಮ್ಮೆಲ್ಲರಿಗೆ ಅಯ್ಯ ಶಾಂತಿ ಸಮಾಧಾನ ಕೊಡುವ ದೇವರು ನೇವಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲ ಪಾಪ ಪರಿಹಾರ ಮಾಡಿ ಪ್ರಭಾ ನಮಗೆ ನಿತ್ಯ ಜೀವ ಕೊಡುವ ದೇವರು ನೇವಾಗಿದ್ದಕ್ಕಾಗಿ ವಂದನೆಗಳು ತಂದೆ.
ಈಗ ಪ್ರಭು ನಿಮ್ಮ ಪಾದ ಸನ್ನಿಧಾನದಲ್ಲಿ ಅಯ್ಯ ನಮ್ಮೆಲ್ಲರಿಗೂ ಸ್ವಾಮಿ ವಾಕ್ಯದ ಮೂಲಕವಾಗಿ ಮಾತಾಡಿ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸಿದ್ದಾಗಿ ವಂದನೆ ದೇವ. ಈಗ ದೇವರೇ ನಮ್ಮ ಜೀವಿತ ಕಾಲ ಎಲ್ಲ ಪ್ರಭು ನಾವು ಎಲ್ಲಿಗೆ ಹೆಚ್ಚಿಸ್ಕೊಂಬಲ್ಲ ಹಾಗೆ ನಮಗೆ ನಾವು ತಗ್ಗಿಸಿಕೊಂಡು ನಿಮ್ಮ ಮಕ್ಕಳಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ನಮ್ಮೆಲ್ಲರಿಗೂ ನೀವು ಕೊಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ.